ರಕ್ಷಕ್ ಬುಲೆಟ್ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ಕಲಾವಿದ ಬುಲೆಟ್ ಪ್ರಕಾಶ್ ರವರ ಪ್ರೀತಿಯ ಪುತ್ರ. ಬಹಳ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳ್ಕೊಂಡಂತಹ ರಕ್ಷಕ್ ಮುಂದೆ ತಾನೇ ಎದುರು ನಿಂತು ತನ್ನ ಅಕ್ಕನ ಮದುವೆಯನ್ನ ಕೂಡ ಮಾಡ್ತಾರೆ. ಆ ನಂತರ ಬಿಗ್ ಬಾಸ್ ಸೀಸನ್ 10ಗೂ ಕೂಡ ಹೋಗಿ ಅಲ್ಲಿ ಕೂಡ ಒಂದಿಷ್ಟು ಖ್ಯಾತಿಯನ್ನ ಪಡ್ಕೊಳ್ತಾರೆ. ಹಾಗೆ ರಕ್ಷಕ್ ಏನೇ ಮಾತಾಡಿದ್ರು ನೆಗೆಟಿವ್ ಆಗಿರ್ಲಿ ಪಾಸಿಟಿವ್ ಆಗಿರ್ಲಿ ಅವರು ಖಂಡಿತವಾಗ್ಲೂ ಟ್ರೋಲ್ ಆಗೇ ಆಗ್ತಾರೆ. ಸಾಕಷ್ಟು ಟ್ರೋಲ್ಗಳಿಂದನೇ ಫೇಮಸ್ ಆಗಿರೋ ರಕ್ಷಕ್ ಅವರ ಮಾತುಗಳಿಂದ ಕೂಡ ಸಾಕಷ್ಟು ಖ್ಯಾತಿಯನ್ನ ಪಡ್ಕೊಳ್ತಿದ್ದಾರೆ. ಇಂತಹ ರಕ್ಷಕ್ ಶರಣ್ ಅವರ ಗುರು ಶಿಷ್ಯರು ಸಿನಿಮಾದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು. ಹಾಗೆ ನಾನು ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗೇ ಆಗ್ತೀನಿ ಅನ್ನೋ ಮಾತನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಇದು ಅವರ ತಂದೆ ಬುಲೆಟ್ ಪ್ರಕಾಶ್ ಅವರ ಆಸೆ ಕೂಡ ಆಗಿತ್ತಂತೆ. ಆದ್ರೆ ಯಾರು ಕೂಡ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಕೊನೆಗೂ ಕೂಡ ರಕ್ಷಕ್ ಅವರು ತಾವು ಹೇಳಿದ್ದನ್ನ ಸಾಧಿಸಿ ಬಿಟ್ಟಿದ್ದಾರೆ. ತಮ್ಮ ಪ್ರೀತಿಯ ತಂದೆ ಬುಲೆಟ್ ಪ್ರಕಾಶ್ ರವರ ಹುಟ್ಟು ಹಬ್ಬದ ದಿನವೇ ರಕ್ಷಕ್ ಬುಲೆಟ್ ತಮ್ಮ ಮೊದಲನೇ ಸಿನಿಮಾದ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಯಾರ್ ಏನೇ ಹೇಳಿ, ನಾನ್ ಎಷ್ಟೇ ಟ್ರೋಲ್ ಆಗ್ಲಿ, ನನ್ ಗುರಿನ ಮಾತ್ರ ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಛಲದಿಂದಲೇ ಇವತ್ತು ರಕ್ಷಕ್ ಬುಲೆಟ್ ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ನಾನು ಒಬ್ಬ ಸ್ಟಾರ್ ಆಗ್ಲೇಬೇಕು, ನಂದು ದೊಡ್ಡ ಕಟೌಟ್ ಬೀಳಲೇಬೇಕು ಅನ್ನೋ ವಿಶ್ವಾಸದೊಂದಿಗೆ ರಕ್ಷಕ್ ಬುಲೆಟ್ ತಮ್ಮ ಮೊದಲನೇ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರಕ್ಷಕ್ ಬುಲೆಟ್ ಅವರ ಈ ಚಿತ್ರಕ್ಕೆ ನಿರ್ದೇಶಕ ಕ್ರಿಶ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಮೊದಲು ಸಖತ್ ಟ್ರೋಲ್ ಆಗ್ತಿದ್ದ ರಕ್ಷಕ್ ಬುಲೆಟ್ ಯಾವಾಗ ತಮ್ಮ ಹೊಸ ಸಿನಿಮಾ ಅನೌನ್ಸ್ ಮಾಡ್ತಾರೋ ಆಗ ಅವ್ರ ಮೇಲೆ ಮತ್ತೊಂದಿಷ್ಟು ಜನ ಉಟ್ಕೊಳ್ತಾರೆ. ಇದೇ ಕಾರಣಕ್ಕೆ ರಕ್ಷಕ್ ಬುಲೆಟ್ ಅವರ ಹೊಸ ಸಿನಿಮಾದ ಪೋಸ್ಟರ್ಗೆ ತರತರವಾದ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಕೂಡ ಮಾಡ್ತಾರೆ. ಇಲ್ಲಿ ಸಿನಿಮಾ ಗಿನ್ಮೆಲ್ಲ ಯಾಕಪ್ಪ, ಯಾವ್ದಾದ್ರು ಎಕ್ಸಾಮ್ ಬರ್ದು ಚೆನ್ನಾಗಿ ಮಾರ್ಕ್ಸ್ ಬರ್ದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಒಂಚೂರು ತಲೆ ಕೆಡ್ಸ್ಕೊಳ್ದಿರೋ ರಕ್ಷಕ್ ಬುಲೆಟ್ ನಾನು ನನ್ನ ಗುರಿನ ಸಾಧಿಸ್ತೀನಿ ಎಂಬ ಪಣವನ್ನ ತೊಟ್ಟಿದ್ದಾರೆ. ಒಟ್ನಲ್ಲಿ ರಕ್ಷಕ್ ಬುಲೆಟ್ ಯಾರಿಗೂ ಕ್ಯಾರೆ ಅಂದೆ ತಮ್ಮ ತಂದೆ ಬುಲೆಟ್ ಪ್ರಕಾಶ್ ಅವರ ಕನಸನ್ನ ನನಸು ಮಾಡೋಕೆ ಸಜ್ಜಾಗಿದ್ದಾರೆ. ಹಾಗೆ ನಾನು ಕೂಡ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಆಗೇ ಆಗ್ತೀನಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಇನ್ನು ಮುಂದಿನ ದಿನಗಳನ್ನಷ್ಟೇ ರಕ್ಷಕ್ ಬುಲೆಟ್ ಅವರ ಈ ಸಿನಿಮಾಗೆ ನಾಯಕಿ ಯಾರು, ಚಿತ್ರದ ಅಪ್ಡೇಟ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ನೀವು ಖಂಡಿತವಾಗ್ಲೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.